ಸಿದ್ದರಾಮಯ್ಯನವರು ನಾನು ಮುಂದಿನ 2.5 ವರ್ಷ ಮುಂದುವರಿತೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ನನಗೆ ಡಿ ಕೆ ಶಿವಕುಮಾರ್ ಅವರು ಆಪ್ತ, ಹಾಗಾಗಿ ನನಗೆ ಅವ್ರ ಬಗ್ಗೆ ಅನುಕಂಪ ಬರ್ತಾ ಇದೆ. ಅವರು ಅಧಿಕಾರವನ್ನು ಕಾಲಿನಿಂದ ಒದ್ದು ತೆಗೆದುಕೊಳ್ತೀವಿ ಅಂತ ಹೇಳಿರುವಂಥ ಮಾತು ಕೂಡ ನನಗೆ ನೆನಪಿದೆ. ಆ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರ ಅಧಿಕಾರವನ್ನು ಪಡಿತಾರೋ ಅಥವಾ ಅವರ ಸಹಜ ಗುಣ ಕಾಲಿನಿಂದ ಒದ್ದು ಅಧಿಕಾರ ಪಡಿತಾರೋ ಅನ್ನುವಂಥದ್ದನ್ನು ರಾಜ್ಯದ ಜನ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಒಟ್ಟಾರೆ ಈ ಕ್ರಾಂತಿ ಅಥವಾ ಈ ಕಂಪನ ಕಾಂಗ್ರೆಸ್ನೊಳಗೆ ಆಗಲಿ, ರಾಜ್ಯದ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಈ ಕಂಪನ ನಡೀಲಿ ಅಂತ ನಾನು ಆಶಿಸ್ತೇನೆ. ಮುಂದಿನ ನಾವು ಚುನಾವಣೆಗೆ ಹೋಗಲಿಕ್ಕೆ BJP ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ನಾವು ಈ ರಾಜಕೀಯ ದೊಂಬರಾಟದಲ್ಲಿ, ಈ ಕಂಪನದಲ್ಲಿ BJP ಪಾತ್ರ ಇಲ್ಲ. ನಾವು ಈ ಸರ್ಕಾರ ಶೀಘ್ರವಾಗಿ ಪತನ ಆಗಬೇಕು. ಇಂಥ ಬೆಲೆ ಏರಿಕೆಯಿಂದ, ಅಭಿವೃದ್ಧಿ ವಿರೋಧಿಯಿಂದ, ದಲಿತ ವಿರೋಧಿಯಿಂದ ತತ್ತರಿಸ್ತಾ ಇರುವಂಥ ಈ ಸರ್ಕಾರ ಪತನ ಆಗಿ ಮುಂದಿನ ಚುನಾವಣೆಗೆ ಹೋಗಬೇಕು. ನಾವು ಅಧಿಕಾರಕ್ಕೆ ಬಂದು ಪುಷ್ಪಾರ್ಚನೆಯನ್ನು ಮಾಡಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು ಬಿದ್ದಿರುವಂಥ ರಸ್ತೆಯ ಗುಂಡಿಗಳನ್ನು ನೋಡಿದಾಗ ಯಾಕೆ ಈ ಗುಂಡಿಗಳು ಬಿತ್ತು ಅಂತಂದರೆ ಇದು 80% ಸರ್ಕಾರ ಅನ್ನುವ ಕಾರಣಕ್ಕೆ. ಈ ಸರ್ಕಾರ 80% ಸರ್ಕಾರದ ಅಭಿವೃದ್ಧಿಯನ್ನು ಮಾಡ್ತಾ ಇರೋದ್ರಿಂದ ಸಾವಿರಾರು ಗುಂಡಿಗಳು ಇವತ್ತು ಬಿದ್ದಿದೆ. ಗಾದೆ ಮಾತಿತ್ತು, ಸಾವಿಲ್ಲದ ಮನೆಯಲ್ಲಿ ಸಾಸಿವೆಯನ್ನು ತೆಗೆದುಕೊಂಡು ಬನ್ನಿ ಅಂತ. ಇವತ್ತು ಗುಂಡಿಗಳಿಲ್ಲದಂಥ ರಸ್ತೆಗಳು ಯಾವುದು ಅನ್ನುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ 80% ಸರ್ಕಾರ. ನೋಡಿ, ಒಂದು ಸರ್ಕಾರ 2.5 ವರ್ಷ ಪೂರ್ಣಗೊಂಡರ ನಂತರವೂ ಕೂಡ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕಿಲ್ಲ. ನಾವೆಲ್ಲ ಶಾಸಕರು ಹೊಸ ರಸ್ತೆಯ ನಿರ್ಮಾಣವನ್ನು ಕೇಳ್ತಾನೆ ಇಲ್ಲ. ಈಗ ಹೊಸ ರಸ್ತೆಯ ನಿರ್ಮಾಣ ಕನಸಿನ ಮಾತು. ಈಗ ನಾವು ಕೇಳ್ತಾ ಇರುವಂಥದ್ದು ಇರುವ ರಸ್ತೆಗಳಿಗೆ ಗುಂಡಿಯನ್ನು ಮುಚ್ಚಿ ಅಂತ. ಅದನ್ನು ಇವರು ಸಿದ್ದರಾಮಯ್ಯನವರು ಮುಚ್ತಾರೋ, ಡಿ ಕೆ ಶಿವಕುಮಾರ್ ಮುಚ್ತಾರೋ, ಅಥವಾ ಮುಂದೆ BJP ಸರ್ಕಾರ ಬಂದ ನಂತರ ಮುಚ್ಚಬೇಕು ಅನ್ನುವಂಥದ್ದನ್ನು ಇನ್ನು ಕಾದು ನೋಡಬೇಕಷ್ಟೇ. ನಿನ್ನೆ ಕಾಯಿ ಹೊಡಿಬೇಕಾದ್ರೆ 2 ಸಾರಿ ಹೊಡಿಲಿಲ್ಲ, ಭಾಳ ಚರ್ಚೆ ಆಗ್ತಿದೆ. 3ನೇ ಸಾರಿ ಮರ ಇಟ್ಟು ಹೊಡೆದ್ರು. ಅಲ್ಲ, ಭಗವಂತನ ಕೃಪೆಯೂ ಕೂಡ ಅವ್ರಿಗಿಲ್ಲ. ಕಾಯಿ ಹೊಡಿಬೇಕಂಥದ್ದು ಸಹಜವಾಗಿ ಹೊಡಿಬೇಕಾದಂಥ ಪ್ರಸಂಗ. ಆದರೆ ಭಗವಂತನ ಕೃಪೆಯೂ ಈ ಸರ್ಕಾರಕ್ಕಿಲ್ಲ ಅನ್ನುವಂಥರ ಶಕುನ ಆ ತೆಂಗಿನಕಾಯಿ ಹೊಡೆಯೋದ್ರ ಮುಖಾಂತರ ಇವತ್ತು ಸಿಕ್ಕಿದೆ. ಕೊಲಂಬಿಯಾದಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡಿದರು, ಮತ್ತೆ ರಾಷ್ಟ್ರದ ಪ್ರಜಾಪ್ರಭುತ್ವವನ್ನು ಪ್ರಶ್ನೆ ಮಾಡಿದ್ದಾರೆ, ಇಲ್ಲಿ ಚರ್ಚೆ ಆಗ್ತಾ ಇದೆ. ನೋಡಿ, ರಾಜೀವ್ ಗಾಂಧಿ ಮತ್ತು ಅವರ ಇಡೀ ಕುಟುಂಬ ಈ ದೇಶಕ್ಕೆ ನಿಷ್ಠರಾಗಿ ಯಾವತ್ತೂ ಕೂಡ ನಡವಳಿಕೆಯನ್ನು ತೋರಿಸ್ಕೊಳ್ಳೇ ಇಲ್ಲ. ವಿದೇಶಕ್ಕೆ ಹೋದಾಗ ಭಾರತವನ್ನು ಟೀಕೆ ಮಾಡುವಂಥದ್ದು, ಇಲ್ಲಿನ ವ್ಯವಸ್ಥೆಯನ್ನು ಟೀಕೆ ಮಾಡುವಂಥದ್ದನ್ನು ಇವತ್ತು ಮುಂದುವರಿಸಿದ್ದಾರೆ. ಮೊದಲು ಅವರು ಈ ದೇಶದ ನಿಷ್ಠೆಯನ್ನು ತೋರಿಸಿ ನಂತರ ರಾಜ್ಯದ ಜನರ ವಿಶ್ವಾಸವನ್ನು, ದೇಶದ ಜನರ ವಿಶ್ವಾಸವನ್ನು ಗಳಿಸಬೇಕು. ಇಲ್ಲಿ ಯಾವುದನ್ನೂ ಮಾತಾಡ್ದಲೆ ಜಗತ್ತಿನ ಎದುರು ಹೋಗಿ ಭಾರತ ಆಗಿದೆ ಹೀಗಿದೆ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಈ ನಡವಳಿಕೆಯೇ ಒಂದು ನಾಯಕತ್ವವನ್ನು ರೂಪಿಸೋದಿಲ್ಲ. ಹಾಗಾಗಿ ಮೊದಲು ದೇಶ ನಿಷ್ಠರಾಗಬೇಕು. ನಾವೆಲ್ಲ ಸಂದರ್ಭದಲ್ಲಿ ಹೇಳ್ತೇವೆ, ದೇಶ ಮೊದಲು ಅನ್ನುವಂಥ ಪರಿಕಲ್ಪನೆಯೊಂದಿಗೆ BJP ಕೆಲಸ ಮಾಡೋದು. ಇವರು ದೇಶದ ಬಗ್ಗೆ ನಿಷ್ಠೆಯನ್ನು ಯಾವತ್ತೂ ಈ ಕುಟುಂಬ ತೋರಿಸ್ತಾ ಇಲ್ಲ. ಅದರ ಪರಿಣಾಮವಾಗಿ ಮನೆಯಲ್ಲಿ ಸಿಕ್ಕಂಥ ಅದೇ ಸಂಸ್ಕಾರ, ನಿಷ್ಠೆ ಇಲ್ಲದಂಥ ಸಂಸ್ಕಾರ ಸಿಕ್ಕಿದ್ರಿಂದ ವಿದೇಶದಲ್ಲಿ ಭಾರತದ ಬಗ್ಗೆ ಅಪನಂಬಿಕೆಯನ್ನು ಇವತ್ತು ಅವರು ತೋರಿಸ್ತಾ ಇದ್ದಾರೆ. ನೋಡಿ, ಒಟ್ಟು ಈ ಪ್ರಕರಣವನ್ನು ನಿಧಾನಗತಿ ಮಾಡ್ತಾ ಯಾರು ಅಪಪ್ರಚಾರವನ್ನು ಮಾಡ್ತಾರೆ ಅಂಥವರಿಗೆ ಸರ್ಕಾರ ಪರೋಕ್ಷವಾಗಿ ಮನ್ನಣೆ ಆಗ್ತಾ ಇದೆ ಎನ್ನುವಷ್ಟರ ಮಟ್ಟಿಗೆ ಗುಮಾನಿಗಳು ಇವತ್ತು ನಿರ್ಮಾಣ ಆಗ್ತಾ ಇದೆ. ತನಿಖೆಗಳನ್ನು ಬೇಗ ಮುಗಿಸ್ಬೇಕು, ಮಧ್ಯಂತರ ವರದಿಯನ್ನು ಕೊಡಿ ಅಂತೇಳಿ ಪದೇ ಹೇಳ್ತಾ ಇದ್ದೀವಿ. ಇದನ್ನು ಯಾವುದನ್ನೂ ಕೂಡ ಕೊಡ್ತಾ ಇಲ್ಲ ಸರ್ಕಾರ ಅಂತಂದರೆ ಸರ್ಕಾರದ ತನಿಖೆಯ ಮೇಲೆ ಗುಮಾನಿ ಇದೆ. ಆದಷ್ಟು ಬೇಗ ಹೇಳಿಕೆಗಳ ಮುಖಾಂತರ ತೀರ್ಮಾನವನ್ನು ಮಾಡದೆ ಸರ್ಕಾರ ವರದಿಯನ್ನು ರಾಜ್ಯದ ಜನರ ಮುಂದೆ ಇಡಬೇಕು. ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ, ಈ ಕ್ಷಣಕ್ಕೂ ಕೂಡ ಮಾಡ್ತಾ ಇದ್ದಾರೆ, ಅಂಥವ್ರ ಮೇಲೆ ಸರ್ಕಾರ ಮೃದು ಧೋರಣೆಯನ್ನು ಬಿಟ್ಟು ಒಂದು ದಿಟ್ಟತನದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.